ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಮುಕ್ತ ಸಂವಾದದ ನೇರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಲ್ ಪ್ರಕಾಶ್ ನಾಗಮಂಗಲ. ಈ ವಾರದ ನಮ್ಮ ಅತಿಥಿ ಸಂಯುಕ್ತ ಜನತಾದಳದ ರಾಜ್ಯಾಧ್ಯಕ್ಷರಾದಂತಹ MP ನಾಡಗೌಡ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾಡಗೌಡರು ಸಿಂಗಲ್ ಟೀಚರ್ ಸ್ಕೂಲ್ಗೆ ಹೆಡ್ಮಾಸ್ಟರ್ ಇದ್ದಂಗೆ ಅನ್ನೋ ಒಂದು ಮಾತಿದೆ ರಾಜಕಾರಣದಲ್ಲಿ. ತಾವೇನಂತೀರಿ? ಇಲ್ಲ, ಈಗ ಭಾಳಷ್ಟು ಜನ ಕಾರ್ಯಕರ್ತರಿದ್ದಾರೆ. ಆದರೆ ಏನಾಗಿದೆ, ಅವರು MLC ದೊಡ್ಡವ್ರು ಆಗಿರಲಿಕ್ಕಿಲ್ಲ. ಬಟ್ ಈ ಪಕ್ಷದ ನಿಷ್ಠೆಯಿಂದ ಕಾರ್ಯಕರ್ತರು ರಾಜ್ಯದ ತುಂಬ ಇದ್ದಾರೆ. ನಾನು ಕಾಣ್ತೀನಿ ಹಾಗೆ. ಆದರೆ ಯಾಕಂದರೆ ನಮ್ಮಲ್ಲಿ ಈ ಪಕ್ಷದಿಂದ ಲಾಭ ಪಡೆದಂಥವರೆಲ್ಲರೂ ಬೇರೆ ಬೇರೆ ಪಕ್ಷಕ್ಕೆ ಹೋಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ಗೆ ಹೋಗಿದ್ದಾರೆ, BJPಗೆ ಹೋಗಿದ್ದಾರೆ, JDSಗೂ ಹೋಗಿದ್ದಾರೆ. ಅಂದರೆ ಹೆಗಡೆ ಪಟೇಲು ಅವರೆಲ್ಲ ಸಿದ್ಧಾಂತ. ಮತ್ತು ಇದೊಂದು ರಾಜಕೀಯ ಪಕ್ಷ. ಕೇಂದ್ರದಲ್ಲಿ 3-4 ಜನ ಪ್ರಧಾನಮಂತ್ರಿ ಕೊಟ್ಟಂಥ ಪಕ್ಷ, ರಾಜ್ಯದಲ್ಲಿ 5 ಮಂದಿ ಮುಖ್ಯಮಂತ್ರಿಗಳನ್ನು ಕೊಟ್ಟಂಥ ಒಂದು ಪರ್ಯಾಯ, ಕಾಂಗ್ರೆಸ್ಸೇತರ ಪರ್ಯಾಯ ರಾಜಕೀಯ ವ್ಯವಸ್ಥೆ ಮಾಡಿದಂಥ ಒಂದು ರಾಜಕೀಯ ಪಕ್ಷ. ಅದು ವೈಯಕ್ತಿಕವಾಗಿ ಜನ ಬಿಟ್ಟು ಹೋಗಿದ್ದಾರೆ. ಆದರೆ ಈಗ ಏನಾಗಿದೆ ಅಂದರೆ, ಯಾವುದೇ ಮತ್ತೆ ಬೆಳವಣಿಗೆ ಆಗಬೇಕಾದ್ರೆ ಹೊಸ ನ್ಯೂ ರಿಕ್ರೂಟ್ಮೆಂಟ್ಸ್. ಯಾಕಂದರೆ ನಮ್ಮ ದೇಶದಲ್ಲಿ ನಾವು ನೋಡಿದ್ದೀವಿ, ಫಸ್ಟು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ ಚಳವಳಿಯಿಂದ ಬಂದವರು ಸೇವಾದಳ ಕಾಂಗ್ರೆಸ್, ಆಮೇಲೆ ಜಯಪ್ರಕಾಶ್ ನಾರಾಯಣ್ನಿಂದ ಮೂಮೆಂಟ್, ಚಳುವಳಿಗಳ ಹಿನ್ನೆಲೆಯಿಂದ ಕಾಂಗ್ರೆಸ್ ಮೂಮೆಂಟಿಂದ ಬಂದವರು, ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರ ಹೆಸರಿಂದೂ ರಾಜಕಾರಣಕ್ಕೆ ಬಂದವರು ಇದ್ದಾರೆ, ದೇವರಾಜ ಮೂಮೆಂಟಿಂದ ಬಂದವರು ಇದ್ದಾರೆ. ನಾವೆಲ್ಲ ಎಮರ್ಜೆನ್ಸಿ ಮೂಮೆಂಟಿಂದ ಬಂದವರು. ಆಮೇಲೆ ನೆಕ್ಸ್ಟ್ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಂಥ ಬಂದಂಥ ರಾಜಕಾರಣಿಗಳು. ಅವಾಗ ಬೆಳೆಸಿದಂಥ ರಾಜಕಾರಣಿಗಳೇ ಇವತ್ತೆಲ್ಲ ಪಕ್ಷದಲ್ಲಿ ಪ್ರಮುಖ ನಾಯಕರಾಗಿದ್ದಾರೆ. ಕಾಂಗ್ರೆಸ್ದಲ್ಲಿ ಅವರೇ ಇದ್ದಾರೆ, BJPಯಲ್ಲಿ ಅವರೇ ಇದ್ದಾರೆ, JDSದಲ್ಲಿ ಅವರೇ ಇದ್ದಾರೆ. ಈಗ ಮತ್ತೆ ಹೊಸ ರಿಕ್ರೂಟ್ಮೆಂಟಿಗೆ ಅವಕಾಶ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಏನಂದರೆ, ತತ್ವ ಸಿದ್ಧಾಂತ ಏನು ಜಯಪ್ರಕಾಶ್ ನಾರಾಯಣು, ರಾಮಮನೋಹರ್ ಲೋಹಿಯಾ, ಗಾಂಧಿ ಫಿಲಾಸಫಿ ಮ್ಯಾಗೆ, ಸಮಾಜವಾದ ತಳಹದಿ ಮೇಲೆ ಒಂದು ರಾಜಕೀಯ ಸಿದ್ಧಾಂತ ಇರಬೇಕನ್ನೋದು ಎಲ್ಲರ ವಿಶ್ವಾಸ. ಸರ್, ತಾವು ಹೇಳಿದ್ದನ್ನು ನಾನು ಒಪ್ತೀನಿ. ಆದರೆ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಮತ್ತೊಂದು ಮಾತಿದೆ ಸರ್. ಅಧಿಕಾರ ಕೈಲಿದ್ರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಜನರಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತು. ತಾವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡಿದ್ರು ಕೂಡ ಇವತ್ತು ಅನೇಕ ಸಲ ಅಧಿಕಾರದ ರುಚಿಯನ್ನು ತಾವು ಕಾಣ್ಬೋದಿತ್ತು. ಆದರೆ ತಾವು ಯಾಕೆ ಅದನ್ನು ಒಪ್ಪಲಿಲ್ಲ ಅಂತ? ಹಾಗಾಗಲ್ಲ. ಅಧಿಕಾರ ಬಂದ ಕೂಡ ಎಲ್ಲ ಮಾಡೋಕ್ಕಾಗಲ್ಲ. ಅಧಿಕಾರವನ್ನು ಜನರು ನಮಗೆ ಕೊಟ್ಟರೆ, ಜನ ಆರಿಸಿ ನಮಗೆ ಅಧಿಕಾರ ಕೊಟ್ಟರೆ ಅವಾಗ ನಾವು ಮಾಡ್ಬೋದಾಗಿತ್ತು. ಫಾರ್ ಎಕ್ಸಾಂಪಲ್ ರಾಮಕೃಷ್ಣ ಹೆಗಡೆ ಅವ್ರನ್ನ ಜನ ಆರಿಸಿ ಬಂದಾಗ ಅವ್ರ ತಲೆಯಲ್ಲಿರುವಂಥ ಡಿಸೆಂಟ್ರಲೈಸೇಷನ್ ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಯಿತು. ಆದರೆ ಯಾವುದೋ ಒಂದು ರೀತಿಯಿಂದ ಅಧಿಕಾರಕ್ಕೆ ಬಂದು ಅಲ್ಲಿ ಕೂತ್ಕೊಂಡು ನಾನು ನನ್ನ ಸಿದ್ಧಾಂತಗಳನ್ನು ತರ್ತೀನಿ ಅಂತ ತರಿಸ್ಕೊಡಲ್ಲ. ಯಾಕಂದರೆ ಅವ್ರ ಸಿದ್ಧಾಂತವನ್ನು ಒಪ್ಕೋಬೇಕಾಗತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ದಲ್ಲಿ ಒಂದು ಕುಟುಂಬದ ಮಾತು ಕೇಳಲೇಬೇಕಾಗತ್ತೆ. ಬೇರೆ BJP ಪಕ್ಷ ಬಂದರೆ ಅಲ್ಲಿ ಹಿಂದ್ಗಡೆ RSS, ನಾಗ್ಪುರ ಅವ್ರ ಡಿಕ್ಟೇಟನ್ನ ನಾವು ಒಪ್ಕೋಬೇಕಾಗುತ್ತೆ. ಅದು ಆಗಲ್ಲ. ನಾವು ಇಲ್ಲಿ ಕಟ್ಟಿ ಹೊಸ ಇದನ್ನು ಮಾಡಿದಾಗ ಅದು ಬೈಗೆ ಬಿಹಾರದಲ್ಲಿ ನೋಡಿ, ನಿತೀಶ್ ಕುಮಾರ್ ಅವರು ರಾಜಕ್ಕೆ ಬರೋದ್ರಿಂದ ಅಲ್ಲಿ ಅವರು ಇಂಪ್ಲಿಮೆಂಟ್ ಮಾಡೋಕ್ಕೆ ವ್ಯವಸ್ಥೆ. ಸರ್, ಬಿಹಾರ ಚುನಾವಣೆ ಬಳಿಕ ನಾಡಗೌಡರಿಗೆ ಕರ್ನಾಟಕದಲ್ಲೂ ಕೂಡ ಹರಿದು ಹಂಚಿ ಹೋಗಿರೋ ಜನತಾ ಪರಿವಾರನ ಒಗ್ಗೂಡಿಸಿ ಅಧಿಕಾರಕ್ಕೆ ತರ್ಬೋದು ಅನ್ನೋ ಬಣ್ಣದ ಕನಸು ಬೀಳ್ತಾ ಇದೆಯಂತೆ, ಹೌದಾ? ಇಲ್ಲ, ಇದು ಕನಸು ಕಾಣಲೇಬೇಕು. ಕನಸು ಕಾಣಲಾರ್ದು ಏನೂ ಮಾಡೋಕ್ಕಾಗಲ್ಲ. ನಿತೀಶ್ ಕುಮಾರ್ ಅವರು ಮಣ್ಣು ಆರಿಸಿ ಬಂದ ಮೇಲೆ ಇಡೀ ರಾಷ್ಟ್ರದಲ್ಲಿ ಒಂದು ಹೊಸ ಚಿಂತನೆ ಪ್ರಾರಂಭ ಆಗಿದೆ. ಒಂದು ಪರ್ಯಾಯ ಶಕ್ತಿ ಬರ್ತದೆ. ಎಲ್ಲರೂ ಮನೇಲಿ ಮಕ್ಕೊಂಡವರೆಲ್ಲ ನಿತೀಶ್ ಕುಮಾರ್ ಗೆದ್ದ ಮೇಲೆ ಇಲ್ಲ, ಈ ರಾಷ್ಟ್ರದಲ್ಲಿ ಏನೋ ಮಾಡ್ಬೋದು ಪರ್ಯಾಯ ಶಕ್ತಿ. ಅದು ನಮ್ಮ ಇಚ್ಛೆನೂ ಇದೆ. ಇದು ನಡೆದಿದೆ. ಜನತಾ ಪರಿವಾರ ರಾಷ್ಟ್ರದಲ್ಲಿ ಒಂದಾಗಬೇಕು, ಎಲ್ಲ ಒಡೆದು ಹೋದಂಥ ಪಕ್ಷಗಳು ಒಂದು ಕೂಡಬೇಕು ಸಿದ್ಧಾಂತದಲ್ಲಿ. ಒಂದು ಪ್ಯಾರಲಲ್ ಫಿಲಾಸಫಿ ಇರುವಂಥ ರಾಜಕೀಯ ಪಕ್ಷ ಬೇಕನ್ನುವಂಥದ್ದು. ಬಟ್ ಅದು ಭಾಳ ಕಷ್ಟದ ಕೆಲಸ. ಅದು ಕರ್ನಾಟಕ ರಾಜ್ಯದಲ್ಲೂ ನಡೀತಾ ಇದೆ. ಹೊಸ ವ್ಯವಸ್ಥೆಗಳು ಬರ್ತಾ ಇದ್ದಾವೆ. ಜನರಿಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದೆ. ಸರ್, ಒಂದು ಕಾಲದಲ್ಲಿ ಜನತಾ ಪರಿವಾರದ ಕನಸು ಮೊಳಕೆ ಹೊಡೆದಿದ್ದೇ ಕರ್ನಾಟಕದಲ್ಲಿ ಅಂತ. ಅಂಥದ್ರಲ್ಲಿ ಇವತ್ತು ಜನತಾ ಪರಿವಾರ ಹರಿದು ಹಂಚಿ ಹೋಗಿ ಎಲ್ಲ 3 ಪಕ್ಷಗಳಲ್ಲಿ ಹಂಚಿಕೆ ಆಗೋಗಿದೆ. ಮತ್ತೆ ಅದನ್ನೆಲ್ಲ ಒಗ್ಗೂಡಿಸೋಕ್ಕೆ ಒಂದು ದೊಡ್ಡ ನಾಯಕತ್ವ ಬೇಕು. ಅಂಥ ನಾಯಕರು ಯಾರಿದ್ದಾರೆ ಸರ್? ಈಗ ನಾಯಕ ನೋಡ್ರಿ, ಯಾರೂ ನಾಯಕವಾಗಿ ಹುಟ್ಟುವುದಿಲ್ಲ, ನಾಯಕ ಇದ್ದವು ಮಾಡಲ್ಲ. ಮೂಮೆಂಟ್ನಲ್ಲಿ ನಾಯಕರಾಗ್ತಾರೆ. 83ರಲ್ಲಿ ನಮ್ಮಲ್ಲಿ ಹೆಗಡೆಯವರಿದ್ದರು, ದೇವೇಗೌಡರಿದ್ದರು, ಪಟೇಲ್ರಿದ್ದರು, ಬೊಮ್ಮಾಯಿ ಎಲ್ಲರೂ ಇದ್ದರು. ಬಟ್ ಅವರಿಂದ ಯಾರೂ ಜನ ಇದ್ದಿಲ್ಲ. ಬಟ್ 83ರಲ್ಲಿ ಸರ್ಕಾರ ಬಂದ ಮೇಲೆ ಈ ರಾಜ್ಯದಲ್ಲಿ ಬದಲಾವಣೆ ಆಯಿತು. ಹೆಗಡೆ ಅವರು ಶ್ರೇಷ್ಠ ನಾಯಕರಾದರು, ಉಳಿದೆಲ್ಲರೂ ನಾಯಕರಾದರು. ಸೊ ಜನರು ಇದನ್ನು ಮಾಡ್ತಾರೆ.
ಜನರು ಹೇಳುವವರೆಗೂ ನಾವು ನಾಯಕರು ಅಂದ್ಕೊಂಡ್ರೆ ನಾಯಕರಾಗಲ್ಲ. ಜನರು ಯಾವಾಗ ಸೃಷ್ಟಿ ಮಾಡ್ತಾರೆ ಅವಾಗ ನಾಯಕ. ನಾವು ಒಬ್ಬರು ಸಾಮಾನ್ಯ ಕಾರ್ಯಕರ್ತರು. ನಾನು ಈ ಪಕ್ಷದ ಅಧ್ಯಕ್ಷ. ನನ್ನ ಕೆಲಸ ನೆಟ್ವರ್ಕ್ ತಯಾರು ಮಾಡೋದು, ಹೊಸ ಯುವಕರನ್ನು ತೊಗೊಂಬರೋದು. ಚುನಾವಣೆಗೆ ಜನರು ಎದುರಿಗೆ ಹೋದಾಗ ಜನರು ಆರಿಸಿ ಕಳಿಸಿದ ಮೇಲೆ ಜನರು ನಮ್ಮನ್ನು ನಾಯಕರಂದಾಗ ನಾವು ನಾಯಕರಾಗ್ತೀವಿ. ಸರ್, ಈಗ ಜನತಾ ಪರಿವಾರನ ಒಗ್ಗೂಡಿಸ್ಬೇಕು ಅಂತ ನಡೀತಾ ಇರೋ ಮಾತುಕತೆಗಳಲ್ಲಿ ಪಾಲ್ಗೊಳ್ತಾ ಇರೋರನ್ನ ಗಮನಿಸಿದ್ರೆ ಬಹುತೇಕರು ಆಗಲೇ ರಾಜಕೀಯದ ನಿವೃತ್ತಿ ಹಂಚಿನಲ್ಲಿರೋರು ಅನ್ನೋ ಮಾತಿದೆ. ಅಥವಾ ಬೇರೆ ಬೇರೆ ಪಕ್ಷಗಳಲ್ಲಿ ದಿಕ್ಕೆಟ್ಟ ರಾಜಕಾರಣಿಗಳು ಅಲ್ಲಿ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ನಿಮ್ಮ ಎದುರಾಳಿಗಳು ಹೇಳ್ತಾ ಇದ್ದಾರೆ. ತಾವೇನು ಹೇಳ್ತೀರಿ? ಇಲ್ಲ, ಅದು ನೋಡಿ, ಭಾಳಷ್ಟು ಜನ ಅವ್ರ ಮನೇಲಿ ಕೂತಿರ್ಬೋದು ಇರ್ಬೋದು, ಬಟ್ ಅವ್ರಿಗೆ ಕ್ರೆಡಿಬಿಲಿಟಿ ಇದೆ. ಜನರು ಅವ್ರು ಹೋದ್ರೆ ಅವ್ರು ನಂಬ್ತಾರೆ. ವಿಶ್ವಾಸ, ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದಾರೆ, ಸಿದ್ಧಾಂತದಲ್ಲಿ ಕೆಲಸ ಮಾಡಿದ್ದಾರೆ. ಅದರ ಅರ್ಥ ನಾವೇ ಅಧಿಕಾರಕ್ಕೆ ಬರಬೇಕಂತಲ್ಲ. ನಾವೆಲ್ಲರೂ ಒಗ್ಗೂಟ್ಕೊಂಡು ಜನರ ಮುಂದೆ ಹೋದಾಗ ಹೊಸ ನಾಯಕತ್ವವನ್ನು ತರುವಂಥ ಶಕ್ತಿ ನಮ್ಗೆ ಬರ್ತದೆ. ನೀವು ನಂಬ್ತಿರಲಿಲ್ಲ, ನಾನು 84ಕ್ಕೆ ನಾನು ಮೆಡಿಕಲ್ ಆಫೀಸರ್ ಇದ್ದೆ. ಹೆಗ್ಡೆ ಅವ್ರು ನನ್ನದನ್ನು ಪಾರ್ಲಿಮೆಂಟ್ ನಿಂದಿರಿಸಿದ್ರು. ಇವತ್ತು ನಾವು 30 ವರ್ಷ ರಾಜಕಾರಣ ಮಾಡ್ತಾಯಿದ್ವಿ. ನಮ್ಮ ಕಿಸದಲ್ಲಿ ಹಣ ಇದ್ದಿಲ್ಲ, ಮತ್ತೊಂದು ಏನೂ ಇದ್ದಿಲ್ಲ, ಬಟ್ 30 ವರ್ಷ ರಾಜಕಾರಣ ಮಾಡಿದ್ವಿ. ಹೆಗ್ಡೆ ಅವ್ರು ಅಂಥವ್ರು ನೂರಾರು ಮಂದಿನ ಇಲ್ಲಿ ರಾಜ್ಯಕ್ಕೆ ತಂದರು. ಹೊಸ ರಾಜಕಾರಣ ಬಂತು, ಹೊಸ ವ್ಯಕ್ತಿತ್ವ ಬಂತು. ಹಾಗೆ ತರಬೇಕಾದ್ರೆ ನಾವು ಇದೊಂದು ಒಳ್ಳೆ ಪ್ರಸಂಗ ಇದು. ಇವತ್ತು ಈ ರಾಜ್ಯದಲ್ಲಿ ಆ ಪರಿಸ್ಥಿತಿ ಬಂದಿದೆ. ಹೊಸ ನಾಯಕ ಇವತ್ತು ಯಾರು ನಾಯಕರಾಗ್ತಾ ಇದ್ದಾರೆ? ಯಾವನ ಕಡೆ ಕೋಟಿ ರೂಪಾಯಿ ರೊಕ್ಕ ಇದೆ, ಜಾತಿ ವ್ಯವಸ್ಥೆ ಇದೆ, ಅವನನ್ನು ಯಾವುದೋ ಒಬ್ಬ ರಾಜಕಾರಣಿ, ಪವರ್ಫುಲ್ ರಾಜಕಾರಣಿ ಮಗ ಇದ್ದಾನೆ, ಅವನೇ ಬರ್ತಾನೆ. ಅದರರ್ಥ ರಾಜಕಾರಣಿಗಳ ಮಕ್ಕಳು ರಾಜಕಾರಣಕ್ಕೆ ಬರಲೇಬಾರ್ದು ಅಂತ ಅಂತಲ್ಲ, ಸಿದ್ಧಾಂತ ಅಲ್ಲ. ಅವ್ರು ಇಂಟ್ರೆಸ್ಟ್ ಇದ್ದವ್ರು ಇನ್ಸ್ಟಾಲ್ ಆಗಬಾರ್ದು. ಸೊ ಈ ಹೊಸ ನಾಯಕತ್ವ ಬರೋಕ್ಕೆ ಇದೊಂದು ಪಕ್ಕೋ ಕಾಲ. ಇವತ್ತು ಅಂಥ ವ್ಯಾಕ್ಯೂಮ್ ಕಾಣ್ತಾ ಇದ್ದೀವಿ. ಜನರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನೋ ಪರ್ಯಾಯ ಮಾಡ್ತೀರಿ ನೀವು, ಮಾಡಿರಿ. ಅದು ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾಡಗೌಡರು ಏನಾರ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಿರಿ. ಪರ್ಯಾಯ ಅಂದರೆ ಆಡಳಿತಕ್ಕೆ ಬರುವಂಥದ್ದಲ್ಲ, ಒಂದು ರಾಜಕೀಯ ಹೊಸ. ಈ ಕೇಂದ್ರದಲ್ಲಿ ನಾವು ರಾಷ್ಟ್ರದಲ್ಲಿ ಜನತಾ ಪರಿವಾರ ಒಂದಾಗಬೇಕಂದ್ರೆ ಇಮಿಡಿಯೇಟ್ಲಿ ಹೋಗಿ ಕೇಂದ್ರ ಸರ್ಕಾರ ಮಾಡೋಕ್ಕಲ್ಲ. ಒಂದು BJP ಇರುವಂಥ ಇದಕ್ಕೆ ಒಂದು ಪರ್ಯಾಯ ಪಕ್ಷಗಳಿಗೆ ಪರ್ಯಾಯವಾದ ಒಂದು ರಾಜಕೀಯ ಶಕ್ತಿ, ಆ ಶಕ್ತಿ ನಿರ್ಮಾಣ ಮಾಡುವಂಥ ಅವಶ್ಯಕತೆ ಇದೆ. ಆಡಳಿತಕ್ಕೆ ಎಲ್ಲರೂ ಒಂದಾಗ್ತಾರೆ. ಆಡಳಿತ ಬರ್ತದಂದ್ರೆ ಎಲ್ಲೆಲ್ಲಿದ್ದವರು ಯಾರ್ಯಾರು ಕೂಡ್ಕೊಂಡು ಅಧಿಕಾರ ಹಂಚ್ಕೋತಾರೆ. ಫಸ್ಟ್ ಟೈಮ್ ನಾವು ವಿರೋಧ ಪಕ್ಷ ಆಗೋಕ್ಕೆ ಒಂದಾಗಕ್ಕೆ ಮೂವ್ಮೆಂಟ್ ನಡೀತಾ ಇದೆ. ಇದು ನನಗೆ ಭಾಳ ಸ್ವಾಗತ. ಸರ್, ಬಿಹಾರ ಮಾಡೆಲ್ಲು ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ? ಸರ್, ಮಾಡೆಲ್ ಅನ್ನುವಂಥದ್ದು ನಾನು ನಂಬಲ್ಲ. ಒಂದೊಂದು ತೌಲು ಒಂದೊಂದಿದೆ. ಇದೇ ಬಿಹಾರ್ ಮಾಡೆಲ್. ದೆಹಲಿಯಲ್ಲಿ ಬೇರೆ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ BJPನ ಸೋಲಿಸಿ ಒಬ್ಬರು ಬಂದರು. ಒಡಿಸ್ಸಾದಲ್ಲಿ ಬೇರೆ ಇದೆ, ಉತ್ತರ ಪ್ರದೇಶದಲ್ಲಿ ಬೇರೆ ಇದೆ, ವೆಸ್ಟ್ ಬೆಂಗಾಲ್ದಲ್ಲಿ ಬೇರೆ ಇದೆ. ಕರ್ನಾಟಕದಲ್ಲಿ ಒಂದು ಬೇರೆ ರೀತಿ ವ್ಯವಸ್ಥೆ ಬರಲೇಬೇಕಾಗುತ್ತೆ. ಅದೇ ಮಾಡಲು ಫಿಕ್ಸ್ ಮಾಡಲ್ ರಾಜಕಾರಣದಾಗ ಇದು ವರ್ಕೌಟ್. ಸರ್, ನಿಮ್ಮ ಎದುರಾಳಿ 2 ರಾಷ್ಟ್ರೀಯ ಪಕ್ಷಗಳ ನಾಯಕರುಗಳು ಏನು ಹೇಳ್ತಾರೆ ಅಂತಂದರೆ, ಬಿಹಾರದಲ್ಲಿ ಒಂಥರ ಇಟ್ಟು ಅಳಿಸಿತ್ತು, ನಾಯು ಕಾದಿತ್ತು ಅನ್ನೋ ಸ್ಥಿತಿ ಇತ್ತು. ಲಾಲು ಅವ್ರಿಗೆ, ನಿತೀಶ್ ಅವ್ರಿಗೆ ಅದು ಅನಿವಾರ್ಯವಾದ ರಾಜಕೀಯ ಸನ್ನಿವೇಶ, ಹಾಗಾಗಿ ಒಂದಾದರು ಅನ್ನೋ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಟೀಕೆ ಮಾಡಿದರು, ಅದು ಬರಲ್ಲ ಅಂದರು, 2 ಒಂದಾಗಲ್ಲ ಅಂದರು. ಲಾಲು ನಿತೀಶ್ ಕೂಡೋದೇ ಇಲ್ಲ ಅಂದರು. ಲಾಲು ನಿತೀಶ್ ಕೂಡಿದ್ರು, ಇಲೆಕ್ಷನ್ನೂ ಆಯಿತು. ಇಲೆಕ್ಷನ್ ಆಗಿ ಗೆದ್ದರು. ನಿತೀಶ್ ಕುಮಾರ್ ಮುಖ್ಯಮಂತ್ರಿನೂ ಆದ. ಈಗ ಅಲ್ಲಿ ಆಡಳಿತನೂ ಕೊಡ್ತಾಯಿದ್ದಾರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತಾರೆ. ಆ 2 ರಾಜಕೀಯ ಪಕ್ಷ ಶಕ್ತಿಗಳಿದ್ದಾಗ ಎಲ್ಲ ಎಲ್ಲ ಒಂದೇ ಪಕ್ಷದವ್ರು ಇದ್ದಾಗ ಡಿಸ್ಟರ್ಬೆನ್ಸ್ ಇದ್ದಾವೆ. ಪರಸ್ಪರ ಎದುರಾಳಿ ರಾಜಕೀಯ ಪಕ್ಷಗಳು ಒಂದು ಎದುರಾಳಿ 15 ವರ್ಷ 20 ವರ್ಷ ಇಬ್ಬರು ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು ಇವತ್ತು ಒಂದಾದಾಗ ಸ್ವಲ್ಪ ವ್ಯತ್ಯಾಸ ಬರುವುದೇ. ಆದರೂ ಆ ವ್ಯತ್ಯಾಸಗಳನ್ನು ಮೀರಿ ಅಲ್ಲಿ ಸರ್ಕಾರ ನಡೀತಾ ಇದೆ. ಮತ್ತು ಆ ಸರ್ಕಾರನ ಜನ ಒಪ್ತಾ ಇದ್ದಾರೆ. ಈಗ ನೀವು ಮಾಡೆಲ್ ಅಂದರೆ ಡೆವಲಪ್ಮೆಂಟ್ ಮಾಡೆಲ್. ನಮ್ಮಲ್ಲಿ ಒಂದು ಹುಚ್ಚು ಹಿಡಿದ್ಬಿಟ್ಟಿದೆ. ಡೆವಲಪ್ಮೆಂಟ್ ಅಂದರೆ ಏನು ಸರ್? ಆ ಡೆವಲಪ್ಮೆಂಟ್ ಅನ್ನೋ ವಿಚಾರದ ಬಗ್ಗೆ ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ಈಗ ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಡು ವಾಪಸ್ ಬರೋಣ ಸರ್. ಈಗ ಒಂದು ಬ್ರೇಕ್. ವೀಕ್ಷಕರೇ, ಬ್ರೇಕ್ ನಂತರ ನೇರ ಮಾತು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ತಾವೇನೋ ಹೇಳಿದ್ರಿ ಜನತಾ ಪರಿವಾರನ ಒಗ್ಗೂಡಿಸ್ಲಿಕ್ಕೆ ಕರ್ನಾಟಕದಲ್ಲಿ ಕಾಲ ಪಕ್ವಾಗಿದೆ ಅಂತೇಳಿ. ದೇವೇಗೌಡರು ಒಂದು ಸಾರಿ ಹೂ ಅಂತಾರೆ, ಇನ್ನೊಂದು ಸಾರಿ ಹೂ ಅಂತಾರೆ. ಹೆಂಗೆ ಸಾಧ್ಯ ಸರ್? ದೇವೇಗೌಡರು ಈ ರಾಜ್ಯದ ಒಬ್ಬ ಶ್ರೇಷ್ಠ ನಾಯಕರು ಮತ್ತು ರಾಷ್ಟ್ರದ ಪ್ರಧಾನಮಂತ್ರಿ ಆದವರು. ರಾಜಕೀಯದಲ್ಲಿ ಭಾಳ ಅನುಭವ ಹೊಂದವರು. ಅವ್ರ ಬಗ್ಗೆ ಅವ್ರು ಏನು ಮಾತಾಡ್ತಾರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಆದರೂ ಕೆಲವು ಪತ್ರಿಕೆಯಲ್ಲಿ ಪೇಪರ್ದಲ್ಲಿ ಬಂದಿದ್ದರಲ್ಲಿ ನಾನು ಅದಕ್ಕೆ ಉತ್ತರ ಕೊಡುವಂಥ ಸ್ವಲ್ಪ ಅವಕಾಶ ಮಾಡ್ಕೋತೀನಿ. ಅದಕ್ಕೆ ಅವ್ರ ಮೇಲೆ ಕ್ರಿಟಿಸಿಸಮ್ ಮಾಡೋಕ್ಕೆ ನಾನು ತಯಾರಿಲ್ಲ. ದೇವೇಗೌಡರು ಈ ಕರ್ನಾಟಕ ರಾಜ್ಯದಲ್ಲಿ 2 ಒಂದಾಗುನು ಅಂತಾರೆ. ನನ್ನ ಪಕ್ಷ ರಿಕಗ್ನೈಸು ಸ್ಟೇಟ್ ಆಲ್ ಇಂಡಿಯಾ ಪಾರ್ಟಿ. ಆಲ್ ಇಂಡಿಯಾ ಅಲ್ಲ, ಬಟ್ ಬಿಹಾರದಲ್ಲಿ ರಿಕಗ್ನೈಸ್ ಆಗಿತ್ತು. ಬಟ್ ನಮ್ಮ ಆಲ್ ಇಂಡಿಯಾ 30 ರಾಜ್ಯದಲ್ಲಿ ನೆಟ್ವರ್ಕ್ ಇದೆ, ಅಸ್ತಿತ್ವ ಇದೆ. ನಾನು ರಾಷ್ಟ್ರದ ಉಪಾಧ್ಯಕ್ಷ.
ಬಿಹಾರದಲ್ಲಿ ನಮ್ಮಲ್ಲಿ ಇದು ಗುಜರಾತ್ದಲ್ಲಿ ನಮ್ಮ ಎಮ್ ಎಲ್ ಎ ಇದ್ದಾರೆ ಚೋಟುಬಾಯಿ ಅಂತ. ಅಲ್ಲಿ ಮನೆ ಪಂಚಾಯತ್ದಲ್ಲಿ ನಮ್ಮದು ಪರ್ಫಾರ್ಮೆನ್ಸು ಭಾಳ ಚೆನ್ನಾಗಾಗಿದೆ ಗುಜರಾತಲ್ಲಿ. ಈಗ ಒಂದಾಗಬೇಕಾದ್ರೆ ದೇವೇಗೌಡರು ಮತ್ತು ಶರದ್ ಯಾದವ್ ನಿತೀಶ್ ಕುಮಾರ್ ಒಂದಾದಾಗ ಪಾರ್ಟಿ ಒಂದಾಗುತ್ತೆ. ಇಲ್ಲಿಕ ನಾನು ದೇವೇಗೌಡರು ಒಂದಾದರೆ ಕರ್ನಾಟಕ ರಾಜ್ಯದಲ್ಲಿ ನನಗೆ ಗೊತ್ತಿದ್ದಂಗೆ JDU-JDS ಮರ್ಜರ್ ಬಗ್ಗೆ 185 ಮೀಟಿಂಗ್ ಆಗಿದ್ದಾವೆ, 75 ಸರಿ ಮರ್ಜ್ ಆಗಿದೆ ಅಂತ ಪೇಪರ್ನಲ್ಲಿ ಬಂದಿದೆ. ಯಾರು ಒಬ್ಬ ವ್ಯಕ್ತಿ ಹೋಗ್ತಾನೆ ಅವತ್ತು ಮರ್ಜ್ ಆಗಿದೆ. ಅದು ಅಲ್ಲ ರಾಜಕೀಯ ಅಂದರೆ ನಮ್ಮ ಉದ್ದೇಶ ಏನು ಹೇಳ್ತೇವೆ, ದೇವೇಗೌಡರ ಪಕ್ಷ ಕರ್ನಾಟಕ ಮತ್ತು ಕೇರಳದಲ್ಲಿ ರಿಕಗ್ನೈಸ್ ಆಗಿದೆ, ನಮ್ಮದು ಬಿಹಾರದಲ್ಲಿ ರಿಕಗ್ನೈಸ್ ಆಗಿದೆ, ಹರಿಯಾಣದಲ್ಲಿ ಅಜಯ್ ಚೌಟಾಲ್ ಅವ್ರ ಪಾರ್ಟಿ ರಿಕಗ್ನೈಸ್ ಆಗಿದೆ. ಇವರು 4 ಜನ ಒಂದಾಗಿಬಿಟ್ರೆ, ಒಂದು ಪಾರ್ಟಿಗಳು ಒಂದಾಗಿ ಒಂದು ಸ್ಟೆಪ್ ಮಾಡಿದರೆ ನ್ಯಾಷನಲ್ ಪಾರ್ಟಿ ಆಗುತ್ತೆ. ಈಗ ಎರಡೇ ನ್ಯಾಷನಲ್ ಪಾರ್ಟಿ ಇರೋದು ಇವತ್ತು. ಸರ್, ನೀವು ಎಲ್ಲ ಈ ರಾಜಕೀಯ ನಾಯಕರ ಚಟುವಟಿಕೆಗಳನ್ನ, ನಡವಳಿಕೆಗಳನ್ನ ಹತ್ತಿರದಿಂದ ಗಮನಿಸ್ತವ್ರು. ಅದು ಸಾಧ್ಯ ಇದೆ ಅಂತ ಅನ್ನಿಸ್ತಿತ್ತು ಸರ್? ಸಾಧ್ಯ ಇದೆ ಅನ್ನಲ್ಲ. ನೋಡಿ, ಬಿಹಾರದಲ್ಲಿ ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಒಂದಾಗಿ ಯಾರು ಕಾಂಗ್ರೆಸ್ ವಿರುದ್ಧ ಸತತವಾಗಿ 50 ವರ್ಷ ಹೋರಾಟ ಮಾಡಿದಂಥವ್ರು ಕಾಂಗ್ರೆಸ್ ಕರ್ಕೊಂಡು ರಾಜಕಾರಣ ಮಾಡ್ತಾರೆ ಒಂದು ಅವಶ್ಯಕತೆ ಬಂದಾಗ. ಇದೇ 77ರಲ್ಲಿ ಜನಸಂಘ ಅನ್ನುವಂಥದ್ದು PSP, SSP, ಕಾಂಗ್ರೆಸ್ ಆ್ಯಂಡ್ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಒಂದಾಗಿ ಜನತಾ ಪಾರ್ಟಿ ಆಯಿತು. ಅವಶ್ಯಕತೆ ಬಿತ್ತಲ್ಲ, ದೇಶಕ್ಕಾಗಿ ಅವಶ್ಯಕತೆ ಬಂದಾಗ ಸ್ವಲ್ಪ ತಮ್ಮ ಇಂಡಿವಿಜುವಲ್ ಎಗೋಗಳನ್ನು ನೆನಪಾರಬೇಕಾಗತ್ತೆ. ಯಾರೋ ಒಬ್ಬರು ಎಮರ್ಜ್ ಆಗ್ತಾರೆ ಲೀಡ್ರು, ಅಧಿಕಾರಕ್ಕಂತಲ್ಲ. ಇದನ್ನು ನೆನಪು ಹಾರಲೇಬೇಕಾಗತ್ತೆ. ಕೆಲವೊಂದು ದೋಷಗಳಿದ್ದಾವೆ. ಈಗ ದೇವೇಗೌಡರು ಶಕ್ತಿನೂ ಇದೆ, ಅಷ್ಟೇ ದೇವೇಗೌಡರಿಗೆ ಜನ ಹೆದರ್ತಾರೆ. ಬೇರೆ ಜನ ಈ ದೇವೇಗೌಡರ ಕಡೆ ಹೇಗೆ ಹೋಗೋದಪ್ಪ ಅಂತ ಹೆದರ್ತಾರೆ. ಎಲ್ಲ ಇದೆ, ಹೆದರು ಇದೆ, ಅವ್ರ ಕಡೆ ಶಕ್ತಿನೂ ಇದೆ. ಶಕ್ತಿ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ದೇವೇಗೌಡರು. ಆದರೆ ಈ ರಾಷ್ಟ್ರದಲ್ಲಿ ಒಂದಾಗಬೇಕಾದ್ರೆ, ಒಂದು ಪರ್ಯಾಯ ಶಕ್ತಿ ನಿರ್ಮಾಣ ಆಗಬೇಕಾದ್ರೆ ಜನರಿಗೆ ನಾವು ಆಲ್ಟರ್ನೇಟಿವ್ ಕೊಡಲೇಬೇಕಾಗತ್ತೆ, ಹೊಸ ನಾಯಕತ್ವ ತರಬೇಕಾಗತ್ತೆ. ಇವತ್ತು ದೇವೇಗೌಡರು ಬಂದು ಇಲ್ಲಿ ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು ಸರ್. ಅಂಥ ಹೊಸ ನಾಯಕತ್ವವನ್ನು ಕಲ್ಪಿಸಿಕೊಡಲಿಕ್ಕೆ ಈ ಎಲ್ಲ ಮಹಾನ್ ನಾಯಕರು ಹೃದಯ ವೈಶಾಲ್ಯತೆಯನ್ನು ಮೆರಿತಾರಾ? ಮೆರಿಬೇಕಾಗತ್ತೆ ದೇಶಕ್ಕಾಗಿ, ರಾಜ್ಯಕ್ಕಾಗಿ. ಈಗ ನಮ್ಮದು ಏಜ್, ನಾವೇನು ಸಣ್ಣವ್ರು ಉಳಿದಿಲ್ಲ. ಈಗ 63 ಇಯರ್ಸ್ ಇದೆ. ಈಗ ನಮ್ಮ ಕೆಲಸ, ನಮ್ಮನ್ನು 30-35 ವರ್ಷ ರಾಜಕಾರಣ ಮಾಡೋಕೆ ಹಚ್ಚಿದ್ರು ಹಿರಿಯ ನಾಯಕರು. ಈಗ ನಾವು ಹೊಸ ನಾಯಕತ್ವ ತರುವಂಥ ನಮ್ಮ ಶಕ್ತಿ ಇದೆ. ಅದಕ್ಕೆ ಜನ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನೇನು ಹೇಳೋದಂದರೆ, ಎಲ್ಲ ಯಾವ ಉದ್ಯೋಗನೂ ಕೆಟ್ಟಲ್ಲ. ರಿಯಲ್ ಎಸ್ಟೇಟ್ ಆಲ್ಸೋ ಇಸ್ ಗುಡ್ ಬಿಸ್ನೆಸ್. ಯಾವುದೇ ಬಿಸ್ನೆಸ್ ಇಸ್ ಗುಡ್. ಮಾಫಿಯಾ ವೇರ್ ಅಗೇನ್ಸ್ಟ್. ನೆಕ್ಸ್ಟ್ ಅದೇ ಪ್ರಶ್ನೆ ನಾನು ಬರ್ತಾ ಇದ್ದೀನಿ ಸರ್. ಇವತ್ತು ರಾಜಕಾರಣದ ದಿಕ್ಕು ದೆಸೆನೇ ಬದಲಾಗೋಗಿದೆ ಸರ್. ಕಳೆದ ವಿಧಾನ ಪರಿಷತ್ ಚುನಾವಣೆನೇ ಅದಕ್ಕೆ ಸಾಕ್ಷಿ. ಈಗ ನಡೀತಾ ಇರೋ 3 ವಿಧಾನಸಭೆಯ ಮರುಚುನಾವಣೆಗಳು ಅದಕ್ಕೆ ಸಾಕ್ಷಿ. ಇಂಥ ಸಂದರ್ಭದಲ್ಲಿ ತತ್ವ ಸಿದ್ಧಾಂತ ಇಟ್ಕೊಂಡು ಚುನಾವಣೆ ಮಾಡ್ತೀನಿ ಅನ್ನೋ ನಿಮ್ಮ ಕನಸು ನನಸಾಗ್ಲಿಕ್ಕೆ ಸಾಧ್ಯ ಇದೆಯಾ ಸರ್? ಸರ್ ನೋಡಿ, ಎಲ್ಲ ವ್ಯವಸ್ಥೆಗಳು ಸರ್ಕಲ್ ಆಗೇ ಆಗ್ತಾಯಿದ್ದಾವೆ. ನಾನು 25 ವರ್ಷದಿಂದ ಚುನಾವಣೆ ಆದಂಗೆ ಇವತ್ತು ಚುನಾವಣೆ ಆಗಬೇಕಂತೂ ನಾನಿಲ್ಲ. ದುಡ್ಡು ಚುನಾವಣೆಯಲ್ಲಿ ಒಂದು ಸ್ವಲ್ಪ ಬೇಕಾಗುತ್ತೆ ಅನ್ನೋದ್ರಲ್ಲಿ ನಾನು ಒಪ್ತೀನಿ. ಎಷ್ಟು ಬೇಕಾಗತ್ತೆ, ಎದಕ್ಕೆ ಬೇಕಾಗತ್ತೆ, ಹೇಗೆ ಬೇಕಾಗತ್ತೆ, ಆ ದುಡ್ಡು ಎಲ್ಲಿಂದ ಬರುತ್ತೆ ಅದು ಮುಖ್ಯ. ಮೊನ್ನೆ ವಿಧಾನ ಪರಿಷತ್ತಿನ ಚುನಾವಣೆಗಾರ ಒಂದು ದೇಶದಲ್ಲಿ ಕಂಡಂಥ ಕೆಟ್ಟ ಅಸಹ್ಯ ವ್ಯವಸ್ಥೆ. ಒಂದು ಮುಖ್ಯಮಂತ್ರಿಗಳೇ ಬ್ಯಾಂಕ್ವೆಟ್ ಆದಮೇಲೆ ನನ್ನ ಮುಂದೆ ನಾವೆಲ್ಲ ಕುಂತಾಗ ಊಟದಲ್ಲಿ ಹೇಳಿದ್ದಾರೆ 1,000 ಕೋಟಿ ರೂಪಾಯಿ ಖರ್ಚಾಗಿದೆ. ಮೊನ್ನೆ 25 ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಏನಿಲ್ಲ ಅಂದರೂ 1,000 ಕೋಟಿ ರೂಪಾಯಿ ಎಕ್ಸ್ಪೆಂಡಿಚರ್ ಆಗಿದೆ. ಹೇಳಿ, 25 ಜನ ವಿಧಾನ ಪರಿಷತ್ ಚುನಾವಣೆ ಆರಿಸೋಕ್ಕೆ 1,000 ಕೋಟಿ ರೂಪಾಯಿ ಎಕನಾಮಿಕ್ ಟರ್ನ್ ಓವರ್ ಆದರೆ ಗತಿ ಏನು? ನಾಳೆ ಪ್ರಜಾಪ್ರಭುತ್ವ ಉಳಿತದ? ನಿಮ್ಮ ಜೊತೆ ಹಿಂದೆ ಜನತಾ ಪರಿವಾರದಲ್ಲಿ ಇದ್ದು ಅಧಿಕಾರ ಅನುಭವಿಸಿದ ನಾಯಕರುಗಳೇ ಇವತ್ತು ನೀವು ಯಾರನ್ನು ರಾಜಕೀಯವಾಗಿ ಎದುರಿಸ್ಬೇಕೋ ಆ ಪಕ್ಷಗಳಲ್ಲಿ ಮುಂಚೂಣಿ ನಾಯಕರು. ನಿಮ್ಮೆಲ್ಲ ಸಂಘಟನಾ ಶಕ್ತಿ, ಬಲ ಮತ್ತು ವೀಕ್ನೆಸ್ ಎರಡೂ ಅವ್ರಿಗೆ ಗೊತ್ತು. ಅವ್ರು ನಿಮಗೆ ಪಟ್ಟಾಕ್ತೆ ಬಿಡ್ತಾರಾ ಸರ್? ಅಲ್ಲಿ ಹಾಕ್ತಾರೆ. ರಾಜಕಾರಣ ಅಂದರೆ ಬಂಗಾರ ತಟ್ಟೆಯಲ್ಲಿ ನಮ್ಮನ್ನ ಅಧಿಕಾರ ಕೊಡೋಲ್ಲ ಯಾರು. ರಾಜಕಾರಣದಲ್ಲಿ ನಾವು ಏನಾದರೂ ಅಧಿಕಾರ ವಹಿಸ್ಬೇಕಾದ್ರೆ ಕಷ್ಟಪಡಬೇಕಾಗತ್ತೆ, ಇವೆಲ್ಲವನ್ನು ಎದುರಿಸಲೇಬೇಕಾಗತ್ತೆ. ನಾವು ಆ ವ್ಯಕ್ತಿಗಳನ್ನೇ ಎದುರಿಸ್ಬೇಕಾಗಿದೆ. ರಾಜಕಾರಣದಲ್ಲಿ ಯಾರು ಲಾಭ ತಗೊಂಡು ಈ ಪಕ್ಷ ಜೊತೆಗಿದ್ದು ಈ ಪಕ್ಷ ಅವ್ರಿಗೆ ಏನೂ ಅನ್ಯಾಯ ಮಾಡಿಲ್ಲ. ಈ ಪಕ್ಷದಲ್ಲಿ ಮಂತ್ರಿ ಪದ ಕೊಟ್ಟಿದೆ, ಮುಖ್ಯಮಂತ್ರಿ ಪದ ಕೊಟ್ಟಿದೆ, ಈ ಪಕ್ಷದಿಂದ ಅವ್ರು MLA ಆಗಿದ್ದಾರೆ. ಇಷ್ಟೆಲ್ಲ ಆದರೂ ಈ ಪಕ್ಷ ಅವ್ರಿಗೇನು ದ್ರೋಹ ಮಾಡಿತ್ತು? ಅವರು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲಿ ಹೋಗಿದ್ದಾರೆ. ಮೇ ಬಿ ಪೊಲಿಟಿಕಲ್ ಇದು, ಅವ್ರನ್ನ ನಾವು ಬ್ಲೇಮು ಮಾಡೋದಲ್ಲ, ಸ್ವಾರ್ಥ ಅನ್ನಂಗಿಲ್ಲ. ಅವತ್ತು ಈ ಪಕ್ಷ ವೀಕ್ ಆಕೈತಿತ್ತು, ತಾವು ಸರ್ವೈವ್ ಆಗಬೇಕಂತೇಳಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅವರೇ ಎಲ್ಲರೂ ಈ ಪಕ್ಷಕ್ಕೆ ಉಳಿದ್ರೆ ಬೇರೆ ಪಕ್ಷ ಬರ್ತಿತ್ತ ಇಲ್ಲೇ ರಾಷ್ಟ್ರದಲ್ಲಿ. ನಿಮ್ಮ ದಶಕಗಳ ಕಾಲದ ಗೆಳೆಯ ಇವತ್ತು ಮೂಲ ಕಾಂಗ್ರೆಸ್ಸಿಗರು ನಾಚುವಂತೆ ಅಪ್ಪಟ ಕಾಂಗ್ರೆಸ್ಸಿಗನಂತೆ ರಾಜಕಾರಣ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅವ್ರ ಆಡಳಿತದ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಭಾಳ ಗೌರವ ಇದೆ. ಅವರು ಒಳ್ಳೆಯ ಆಡಳಿತಗಾರರು, ಒಳ್ಳೆಯ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಅವರು ರಾಜಕೀಯವಾಗಿ ಕೆಲವು
ಇದರಿಂದ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಇವತ್ತು ಅದು ಮುಖ್ಯಮಂತ್ರಿ ಆಗಿದ್ದಾರೆ. ಜನರಲ್ಲಿ ಭಾಳ ಎಕ್ಸ್ಪೆಕ್ಟೇಷನ್ ಇತ್ತು ಈ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ. ಅದು ಜನ ಓಟ್ ಹಾಕಿದ್ದು ಸಿದ್ದರಾಮಯ್ಯನವ್ರ ಒಂದು ಮೇನ್ ರೀಸನ್. ಸಿದ್ದರಾಮಯ್ಯ ಒಳ್ಳೆ ಆಡಳಿತಗಾರರು, ಒಬ್ಬ ನಾಯಕ ಅಂತೆ ಜನ ಓಟ್ ಹಾಕಿದ್ದಾರೆ. ಅದ್ರ ದುರ್ದೈವ ಇವತ್ತೇನಿದೆ, ಆ ಕಾಂಗ್ರೆಸ್ದವರೇ ನನ್ನ ಸರ್ಕಾರ ಅನ್ನೋದಲ್ಲ. ನಾವು ಬ್ಲೇಮ್ ಮಾಡಿ, ನಾ ಏನು ಬ್ಲೇಮ್ ಮಾಡೋದು, ಕರ್ನಾಟಕದ ಕಾಂಗ್ರೆಸ್ ಜನನೇ ಇದೇನಪ್ಪ ಇದು ನಮ್ಮ ಸರ್ಕಾರ ಅಲ್ಲ. ಜನರು ಇವರು ಹೆಗಡೆಯವ್ರು ಇದ್ದಾಗ ಏನಿತ್ತು, ದರ್ವಪ್ಪ ಇದು ನನ್ನ ಸರ್ಕಾರ ಅಂತಿದ್ರು. ಹೆಗಡೆಯವ್ರು ಏನು ಎಲ್ಲರಿಗೂ ಏನು ಫ್ರೀಯಾಗಿ ಏನೂ ಕೊಟ್ಟಿದ್ದಿಲ್ಲ. ಆದರೂ ಜನ ಇದು ಹೆಗಡೆಯವ್ರ ಸರ್ಕಾರ ನಮ್ಮ ಸರ್ಕಾರ, ಅಂಥ ಸರ್ಕಾರ ಬೇಕು. ಜನರಿಗೆ ಏನು ಅನ್ಬೇಕು, ಇದು ನನ್ನ ಸರ್ಕಾರ ಅನ್ಬೇಕು. ಆವಾಗ ಸರ್ಕಾರ ಒಳ್ಳೆಯ ಸರ್ಕಾರ. ಎಲ್ಲೋ ಒಂದು ಕಡೆ ನಿಮಗೆ ಅಥವಾ ನಿಮ್ಮ ಥರ ಆಲೋಚನೆ ಮಾಡ್ತಾ ಇರೋ ನಾಯಕರುಗಳಿಗೆ ನಿಮ್ಮ ಆ ಸ್ನೇಹಿತ ತಮ್ಮ ಬೆಂಬಲಿಗರ ಜೊತೆ ನಿಮ್ಮ ಕಡೆಗೆ ಬರ್ತಾರೆ ಅನ್ನೋ ಕನಸು ಇದ್ದಂಗಿದೆ. ನಿಜ, ನಾನು ಅದನ್ನು ಅವ್ನು ಯಾವುದೂ ಇದ್ದದ್ದು ಮಾತಾಡೋದು. ಬಟ್ ಒಂದು ಕರ್ನಾಟಕದಲ್ಲಿ ಸೃಷ್ಟಿಯಾಗಿದೆ. ಕಾಂಗ್ರೆಸ್ದಲ್ಲಿದ್ದವರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ, ಬೇರೆ ಪಕ್ಷದವರು ಸೂಕ್ಷ್ಮವಾಗಿ ಮಾತಾಡ್ತಾರೆ. ಅದು ಅದು ಒಂದು ವ್ಯಕ್ತಿ. ಬಟ್ ನಮ್ಮ ಮೂಲ ಉದ್ದೇಶ ಹೊಸ ಯುವಕರನ್ನು ತರೋದೆ, ನ್ಯೂ ಬ್ಲಡ್, ನ್ಯೂ ಗ್ರೂಪ್, ನ್ಯೂ ಥಿಂಕಿಂಗ್. ಯಾಕಂದರೆ ಭಾಳ ಜನ್ರೇಷನ್ ಗ್ಯಾಪ್ ಆಗಿದೆ. ಈಗಿನ ಯುವಕರ ವಿಚಾರ ದೃಷ್ಟಿ ಏನಿದೆ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಸರ್, ಇವತ್ತು ತಾವು ಒಪ್ತೀರಿ ಅಂತ ಭಾವಿಸಿದ್ದೀನಿ. ಇವತ್ತು ಜಾತಿ ಬಿಟ್ಟು ರಾಜಕಾರಣ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆ ಸರ್. ಒಂದು ಕಾಲದಲ್ಲಿ ಜನತಾದಳ ಅಂದರೆ ಅದು ಒಕ್ಕಲಿಗ, ಲಿಂಗಾಯತ, ಜೊತೆಗೆ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಇವ್ರನ್ನೆಲ್ಲ ಇಟ್ಕೊಂಡಂಥ ಒಂದು ರಾಜಕೀಯ ಲೆಕ್ಕಾಚಾರ ನಡೆದಿತ್ತು ಸರ್. ಈಗ ಹೊಸದಾಗಿ ನೀವು ಕನಸು ಕಾಣ್ತಾ ಇರೋ ಜನತಾ ಪರಿವಾರಕ್ಕೆ ಯಾವ ವರ್ಗಗಳು ಬೆಂಬಲ ಕೊಡುತ್ತೆ ಅಂತ ತಾವು ಭಾವಿಸಿ? ಎಲ್ಲ ವರ್ಗ ವಿಚಾರ ಮಾಡಬೇಕಾಗತ್ತೆ. ಒಂದೇ ಅವತ್ತು ನೋಡಿ, ನೀವು ಹೇಳುವಂಥದ್ದು ಕರೆಕ್ಟ್. ಅವತ್ತು LKG ಅಂತಿದ್ರು ಅವರು, ಲಿಂಗಾಯತ, ಕುರುಬ, ಒಕ್ಕಲಿಗ, ಕಾಂಬಿನೇಷನ್ ಮ್ಯಾಗ. ಅಂದ್ರೆ ಮೊದಲು ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ ಇಸ್ ಬೇಸಿಕಲಿ ಲಿಂಗಾಯತರು, ಒಕ್ಕಲಿಗರು, ಅವಾಗ ಲಿಂಗಾಯತರು ಕಾಂಗ್ರೆಸ್. ಮುಂದೆ ಕ್ರಾಂತಿರಂಗ ಒಳಗೆ ಬಂದು ಹೆಗಡೆಯವ್ರು ಮುಖ್ಯಮಂತ್ರಿ ಆದಮೇಲೆ ಇದು ಆ ಬೇಸ್ ವೈಡನ್ ಮಾಡಿದರು ಎಲ್ಲ ಹಿಂದುಳಿದವ್ರಿಗೂ, ಮೈನಾರಿಟಿ. ಯಾಕಂದ್ರೆ ಫಸ್ಟ್ ಟೈಮ್ ಮಿಸ್ಟರ್ ಹೆಗಡೆ ಮೈನಾರಿಟಿಗೆ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟರು. ಅಲ್ಲಿಂದ ಎಲ್ಲರೂ ಜನ ನಮ್ಮ ಸರ್ಕಾರ ಅಂತ ಹೊರಗೆ ಬರೋದು. ಇಟ್ ಈಸ್ ವೈಡಂಟ್. ಇವತ್ತು ಜಾತಿನೂ ಹೋಗ್ಬಿಟ್ಟಿದೆ. ಈಗ ಹಣ, ಕ್ಯಾಶ್ ಪಾಲಿಟಿಕ್ಸ್ ಬಂದಿದೆ. ಕಾಸ್ಟ್ ಹೋಯ್ತು, ಈಗ ಕ್ಯಾಶ್. ಮುಂದಿನ ನನ್ನ ಪ್ರಶ್ನೆ ಅದೇ ಇತ್ತು ಸರ್. ಉಳಿದಿರೋ 2.5 ಚಿಲ್ಲರೆ ವರ್ಷದಲ್ಲಿ ನಿಮ್ಮ ಸಂಘಟನೆನ ಬಲಾಢ್ಯ ಮಾಡೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಅದಕ್ಕೆ ಬೇಕಾದಂಥ ಸಂಪನ್ಮೂಲ ಎಲ್ಲಿಂದ ತರ್ತೀರಿ ಸರ್? ಸರ್, ಸಂಪನ್ಮೂಲ ನೋಡಿ, ಮಹಾತ್ಮ ಗಾಂಧಿ ನೀವೇ ಹೇಳಿದ್ರಿ ಜಾತಿ ಒಟ್ಟೋಗಿದೆ, ಈಗ ಕ್ಯಾಶ್ ಇಲ್ಲಪ್ಪ, ಕ್ಯಾಶ್ ಅಂತ ಇದ್ದೀರಿ. ಎಲ್ಲಿದೆ ನಿಮ್ಮ ಹತ್ರ ಕ್ಯಾಶ್? ಅದು ಹೇಳಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷ ಕಟ್ಟಿದರು. ಮಹಾತ್ಮ ಗಾಂಧಿ ಅಂತ ಎಕನಾಮಿಸ್ಟ್ ಯಾರೂ ಅಲ್ಲ, ಪೊಲಿಟಿಕಲ್ ಪರ್ಸನ್ ಅಲ್ಲ. ಬಟ್ ಈ ನೆವರ್ ಕಾಂಟೆಸ್ಟೆಡ್ MLA. ರಾಜಕೀಯದಲ್ಲಿ ಯಾವ ಪೋಸ್ಟು ಇರಲಿಲ್ಲ. ಬಟ್ ಈಸ್ ಎ ಗ್ರೇಟ್ ವಿಷನರಿ ಆ್ಯಂಡ್ ಪೊಲಿಟಿಕಲ್. ಇದು ಒಂದು ಮೆಂಬರ್ಶಿಪ್ ಎಷ್ಟು ದುಡ್ಡು ತೊಗೋತಾ ಇದ್ದಾರೆ? ಒಬ್ಬ ಸಕ್ರಿಯ ಸಾಮಾನ್ಯ ಕಾರ್ಯಕರ್ತ ಆಗ ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ ಸರ್? ಅವ್ರ ಮಹಾತ್ಮ ಅಲ್ಲ, ಅವರಿಗೆ ಮುಂದೆ ಇದ್ದಿದ್ದು ಬರೀ ದೇಶ. ಇವತ್ತಿನ ನಮ್ಮ ನಾಯಕರುಗಳಿಗೆ ಮುಂದೆ ಇರೋದು ಏನು ಸರ್? ಅದಿರಲಿ, 4 ಕಡೆ ಕಲೆಕ್ಟ್ ಮಾಡ್ತಾಯಿದ್ರು. 4 ಕಡೆ ಈಸ್ ಈಕ್ವಲ್ ಟು 5,000 ಟುಡೇ. ನಾವು ಕಾರ್ಯಕರ್ತರನ್ನೋರು ನಮ್ಮ ಕೈಲಿಂದ 5,000 ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಪಕ್ಷ ಕಟ್ಟಬೇಕಾಗತ್ತೆ. ಒಂದು ಮತಕ್ಷೇತ್ರದಲ್ಲಿ ಒಂದು 200-300 ಕಾರ್ಯಕರ್ತರು ಒಂದು 5,000 ಹಾಕಿದರೆ ಎಷ್ಟಾಗುತ್ತೆ? ಆ ಕಾರ್ಯಕರ್ತರು ತಮ್ಮ ದುಡ್ಡು ಇದಂದರೆ ಈ ರೀತಿ ಖರ್ಚು ಮಾಡ್ತಾರೆ? ಈಗ ಯಾರ್ದೋ ದುಡ್ಡು ಬಂದಿದೆ ಅಂತೇಳಿ ಖರ್ಚಾಗ್ತದೆ. ದುಡ್ಡು ಎಲ್ಲಿ ಖರ್ಚಾಗುತ್ತೆ? ಎದಕ್ಕೆ ಖರ್ಚಾಗುತ್ತೆ? ನಾವು ಲೆಕ್ಕ ಕೇಳ್ತಾ ಇದ್ದೀವಿ. ಒಂದೊಂದು ಕಾನ್ಸಲ್ಲಿ 50 ಕೋಟಿ ಖರ್ಚಾಯಿತು, ಒಂದರಲ್ಲಿ 6 ಆಯ್ತು, ಒಂದರಲ್ಲಿ 10 ಆಯ್ತು, ಒಂದರಲ್ಲಿ 20 ಆಯಿತು. ಇಲ್ಲ, ಓಟಿಗೆ 500 ರೂಪಾಯಿ ಕೊಟ್ಟಿದ್ರು. 500 × 50,000 ಎಷ್ಟಾಗುತ್ತೆ? ಭಾಳ 2.5 ಕೋಟಿ ಆಗುತ್ತೆ. 60 ಕೋಟಿ ಎಲ್ಲಿ ಖರ್ಚಾಯಿತು? ಅಂದರೆ ಲೀಡ್ರುಗಳು ಅವರು ಅದಕ್ಕೆ ದುಡ್ಡು ಕೊಟ್ಟರೆ ನಾವೇನು ಮಾಡೋಕ್ಕಾಗತ್ತೆ? ಇಲ್ಲ, ಕಾರ್ಯಕರ್ತರ ಸೃಷ್ಟಿ ಆದರೆ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ವೆಸ್ಟ್ ಬೆಂಗಾಲ್ದಲ್ಲಿ 2 ಲಕ್ಷ 3 ಲಕ್ಷದಲ್ಲಿ ಎಲೆಕ್ಷನ್ ಆಗುತ್ತೆ. ಬಿಹಾರದಲ್ಲಿ ಮಣ್ಣಿ ಅಂತ ಸರ್, ಇಲ್ಲೇ ಕರ್ನಾಟಕದಲ್ಲೇ 1.5 ದಶಕಗಳ ಹಿಂದೆ ಜನರೇ ದುಡ್ಡು ಕೊಟ್ಟು ಬಟ್ಟೆ ಹೊಲಿಸಿ ಅವ್ರಿಗೊಂದು ಕಾರ್ ಕೊಟ್ಟು ವ್ಯಕ್ತಿಯನ್ನು ಗೆಲ್ಲಿಸಿದ ಉದಾಹರಣೆಗಳು ಇವೆ. ಅದೇ ಕ್ಷೇತ್ರದಲ್ಲಿ ಇವತ್ತು 27 ಕೋಟಿ ಖರ್ಚು ಮಾಡಿದ್ನಪ್ಪ, ರಿಸಲ್ಟ್ ಫೇಲು ಅನ್ನೋ ಮಾತು ಇದೆ. ಅದು ತಾವಪ್ಪಿರಲ್ಲ, ದುಡ್ಡು ಕೊಟ್ಟು ಫೇಲ್ ಆದ್ರಲ್ಲ, ಆ ಕಾಲ ಒಟ್ಟೋಗಿದೆ ಅಂತ. ಅಲ್ಲಿ ಹಂಗಲ್ಲ. ಈಗ 27 ಕೋಟಿ ಖರ್ಚು ಮಾಡಿ ಫೇಲ್ ಆಗ್ತಾನಂದ್ರೆ ದುಡ್ಡಿಂದ ಗೆದೆಯಲ್ಲ ಅಂತ ಅರ್ಥ ಆಯ್ತಲ್ಲ. ನಾಡಗೌಡ್ರೆ, ಕಡೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಜನತಾ ಪರಿವಾರ ಈ ಥರ ಹರಿದು ಹಂಚು ಹೋಗಲಿಕ್ಕೆ ನಾಯಕರುಗಳ ಅಹಂ ಮತ್ತು ಪ್ರತಿಷ್ಠೆ ಕಾರಣ ಅನ್ನೋ ಮಾತಿದೆ, ಒಪ್ತೀರಾ? ಅದರ ಹೊರತಾಗಿ ಮತ್ತೆ ಒಗ್ಗೂಡ್ಲಿಕ್ಕೆ ಸಾಧ್ಯ ಇದೆಯಾ ಸರ್? ನೋಡಿ, ಒಂದು ನಮ್ಮ
ಮುಖಂಡರಲ್ಲಿ ಏನಾಗಿದೆ ಅಂದರೆ ಅವ್ರ ನಾಯಕತ್ವದಲ್ಲಿ ಸ್ವಲ್ಪ ಈಗೋ ಪ್ರಾಬ್ಲಮ್ ಇದ್ದು ನಮ್ಮ ಪಕ್ಷ ಅವಾಗ ಅವ್ರ ಭಿನ್ನಾಭಿಪ್ರಾಯದಿಂದ ಓಡಿದೆ. ಕಾರ್ಯಕರ್ತರಿಂದ ಏನೂ ಆಗಿಲ್ಲ. ಇನ್ನೀಗ ರಾಜ್ಯದಲ್ಲಿ ಬರುತ್ತಾ ಅಂದಾಗ ನಾನು ಹೇಳಿದೆನಲ್ಲ, ಹೊಸ ಶಕ್ತಿ. ಜನತಾ ಪಾರ್ಟಿ ಎಮರ್ಜ್ ಆಗಿದ್ದು ಹೇಗೆ? ಅವಾಗಿನ ಯುವಕರು ನಾವೇನಿದ್ವಿ ಅವಾಗ. ನಮ್ಮ ವಯಸ್ಸು 23-24. ನಾನು ಬೆಂಗಳೂರಲ್ಲಿದ್ದೆ, ನನ್ನ ಮನೆ ಸದಾಶಿವನಗರದಲ್ಲಿತ್ತು. ಜಯಪ್ರಕಾಶ್ ನಾರಾಯಣರು ಬರ್ತಾರಂತೆ, ನಾನು ಬಸ್ಲಿ ಹೋದೆ. ಬಸ್ಲಿ ಹೋಗಿ ಅಲ್ಲಿ ಭಾಷಣ ಕೇಳಿ ನನ್ನ ಕಿಸ್ದಾಗಿರಲಿಲ್ಲ ದುಡ್ಡು ಪಾಕೆಟ್ನ ಹಾಕಿ ನಡ್ಕೋತಾ ಬಂದೆ 11 ಕಿಲೋಮೀಟ್ರ್. ಆ ವಯಸ್ಸಿನಲ್ಲಿ ಆ ಜನ ಬರುತ್ತೆ. ಇವತ್ತು ಆ ಹೊಸ ಯುವಕರು ಸೃಷ್ಟಿ ಮಾಡೋದು ನಮ್ಮ ಕೆಲಸ. ಸರ್, ಅವ್ರನ್ನ ಆಕರ್ಷಣೆ ಮಾಡಲಿಕ್ಕೆ ನಿಮ್ಮ ಹತ್ರ ಏನಿದೆ ಸರ್? ಸರ್, ಆಕರ್ಷಣೆ ಜನರೇ ಬರಾಕತ್ತಿದ್ದಾರೆ. ಈ ಜನತಾ ಪರಿವಾರವನ್ನು ಮತ್ತೆ ಒಗ್ಗೂಡಿಸುವ ನಿಮ್ಮ ಕನಸು ನನಸಾಗಲಿ ಅಂಥೇಳಿ ಇಷ್ಟು ದೂರ ಬಂದು ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಧನ್ಯವಾದಗಳು. ತಮಗೂ ಧನ್ಯವಾದಗಳು. ನನಗೊಂದು ಅವಕಾಶ ಕೊಟ್ಟರಿ. ಏನು ನನ್ನ ಮನಸ್ಸಿನಲ್ಲಿರುವಂಥ ಇದನ್ನು ಜನರಿಗೆ ಮುಟ್ಟುವಂಥ ಅವಕಾಶ ಕೊಟ್ಟಂಥ ಪ್ರಕಾಶ್ ಅವ್ರಿಗೂ, ಸುವರ್ಣ ಟಿ ವಿಯವ್ರಿಗೂ ವಂದಿಸಿದ್ದೇನೆ ನಾನು. ವೀಕ್ಷಕರೇ, ಇದು ಈ ವಾರದ ನೇರ ಮಾತು ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಗಣ್ಯರೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.